ಹಲೋ ಗೈಸ್, ಎಲ್ಲರಿಗೂ ನಮಸ್ಕಾರ. ಇವತ್ತಿನ ಕ್ಲಾಸಲ್ಲಿ ಫ್ಯೂಚರ್ ಟೆನ್ಸಲ್ಲಿ ಬರ್ತಕ್ಕಂಥ ಈ ಟೆನ್ಸಸ್ ಕ್ಲಾಸಿನ ಕೊನೆಯದಾಗಿರ್ತಕ್ಕಂಥದ್ದು ಫ್ಯೂಚರ್ ಪರ್ಫೆಕ್ಟ್ ಕಂಟಿನ್ಯೂಸ್ ಟೆನ್ಸ್. ಇವತ್ತಿನ ದಿನದಲ್ಲಿ ನಾವು ಈ ಫ್ಯೂಚರ್ ಪರ್ಫೆಕ್ಟ್ ಕಂಟಿನ್ಯೂಸ್ ಟೆನ್ಸ್ಗಳ ಬಗ್ಗೆ ಸಂಪೂರ್ಣವಾದ ವಿವರಣೆಯನ್ನು ಕಲಿತುಕೊಳ್ಳೋಣ. ಫ್ಯೂಚರ್ ಪರ್ಫೆಕ್ಟ್ ಕಂಟಿನ್ಯೂಸ್ ಟೆನ್ಸ್ ಅಂದರೆ ಏನಪ್ಪಾ ಅಂತಂದರೆ ಕನ್ನಡದಲ್ಲಿ ಪರಿಪೂರ್ಣ ನಿರಂತರ ಭವಿಷ್ಯತ್ ಕಾಲ ಅಂತ ನಾವು ಕನ್ನಡದಲ್ಲಿ ಹೇಳ್ತೀವಿ. ವಾಟ್ ಈಸ್ ದ ಫ್ಯೂಚರ್ ಪರ್ಫೆಕ್ಟ್ ಕಂಟಿನ್ಯೂಸ್ ಟೆನ್ಸ್? ಫ್ಯೂಚರ್ ಪರ್ಫೆಕ್ಟ್ ಕಂಟಿನ್ಯೂಸ್ ಟೆನ್ಸ್ ಅಂದರೆ ಏನು? ಇದರ ವಾಕ್ಯವನ್ನು ನೋಡೋಣ. ಎಲ್ಲ ವಿದ್ಯಾರ್ಥಿಗಳು ಕೂಡ ಇವುಗಳನ್ನು ನೋಟ್ಸ್ ಮಾಡಿ ಇಟ್ಕೊಳ್ರಿ, ಪದೇ ಪದೇ ಕೇಳ್ರಿ, ನಿಮಗೂ ಕೂಡ ಅಂಡರ್ಸ್ಟ್ಯಾಂಡ್ ಆಗತ್ತೆ. ದಿಸ್ ಈಸ್ ಮೋರ್ ಇಂಪಾರ್ಟೆಂಟ್ ಕ್ಲಾಸ್ ಇನ್ ಟೆನ್ಸಸ್ ಕ್ಲಾಸ್. ಲಿಸನ್ ಹಿಯರ್. The future perfect continuous tense is used to denote an action that will have been going on at or before some point of time in future. Repeat once time. The future perfect continuous tense is used to denote an action that will have been going on at or before some point of time in future. Listen here students. ಇದರ ಕನ್ನಡದಲ್ಲಿ ಒಂದು ವಿವರಣೆಯನ್ನು ನೋಡೋಣ. ಮುಂದೆ ಒಂದು ನಿಗದಿತ ಸಮಯದಲ್ಲಿ ಭವಿಷ್ಯದಲ್ಲಿ ಯಾವುದಾದರೂ ಒಂದು ಘಟನೆಯು ಅಥವಾ ಕ್ರಿಯೆಯು ಬಹಳ ಕಾಲದವರೆಗೆ ಖಂಡಿತವಾಗಿಯೂ ನಡೆಯುತ್ತಾ ಇರಬಹುದು ಎಂಬುದನ್ನು ತಿಳಿಸುವುದೇ ಪರಿಪೂರ್ಣ ನಿರಂತರ ಭವಿಷ್ಯತ್ ಕಾಲ ಅಂತ ನಾವು ಕರಿತೀವಿ. ನೋಡ್ರಿ, ಮುಂದೆ ಯಾವುದೇ ಒಂದು ಸಮಯದೊಳಗೆ, ಭವಿಷ್ಯದೊಳಗೆ ಯಾವುದೇ ಒಂದು ಕ್ರಿಯೆ ಅಥವಾ ಕೆಲಸ ಬಹಳಷ್ಟು ಸಮಯದವರೆಗಿನೂ ಅದು ಖಂಡಿತವಾಗ್ಲೂ ಕೂಡ ನಡೀತೈತಿ ಅಂತಕ್ಕಂಥದ್ದನ್ನು ತಿಳಿಸುವುದಕ್ಕನ್ನು ನಾವೇನಂತ ಕರಿತೀವಿ? ಪರಿಪೂರ್ಣ ನಿರಂತರ ಭವಿಷ್ಯತ್ ಕಾಲ ಅಂತ ಕರಿತೀವಿ. ಓಕೆ, ಇವುಗಳಲ್ಲಿ ಬರ್ತಕ್ಕಂಥ ಎಕ್ಸಾಂಪಲ್ಸ್ಗಳನ್ನು ನೋಡೋಣ. ಈ ಎಕ್ಸಾಂಪಲ್ಸ್ಗಳನ್ನು ನೋಡಿದಾಗ ನಿಮಗೆ ಇದರ ಬಗ್ಗೆ ತಿಳಿತೈತಿ. ಓಕೆ, ಫಸ್ಟ್ ಒನ್ ಏನಪ್ಪ ಅಂತಂದ್ರೆ ಇದರ ಸ್ಟ್ರಕ್ಚರನ್ನು ನೋಡ್ರಿ. ಇದಕ್ಕೊಂದು ಸೂತ್ರವನ್ನು ತಿಳಿದುಕೊಳ್ಳೋಣ. ದಿಸ್ ಈಸ್ ಮೋರ್ ಇಂಪಾರ್ಟೆಂಟ್ ಇನ್ ಸ್ಟ್ರಕ್ಚರ್. ಲಿಸನ್ ಹಿಯರ್ ಸ್ಟೂಡೆಂಟ್ಸ್. ಸಬ್ಜೆಕ್ಟ್ ಪ್ಲಸ್ ಶಾಲ್ ಆರ್ ವಿಲ್ ಪ್ಲಸ್ ಹ್ಯಾವ್ ಪ್ಲಸ್ ಬೀನ್ ಪ್ಲಸ್ V1 ಪ್ಲಸ್ ING ಪ್ಲಸ್ ಆಬ್ಜೆಕ್ಟ್. ದಿಸ್ ಈಸ್ ದ ಫ್ಯೂಚರ್ ಪರ್ಫೆಕ್ಟ್ ಕಂಟಿನ್ಯೂಸ್ ಟೆನ್ಸ್ ಸ್ಟ್ರಕ್ಚರ್. ಲಿಸನ್ ಹಿಯರ್ ಸ್ಟೂಡೆಂಟ್ಸ್. ಫಸ್ಟ್ ಒನ್ ಪಾಸಿಟಿವ್ ಸ್ಟೇಟ್ಮೆಂಟ್ಸನ್ನು ನಾವು ತಿಳಿದುಕೊಳ್ಳೋಣ. ಪಾಸಿಟಿವ್ ಸ್ಟೇಟ್ಮೆಂಟ್ಸ್ ಅಂದರೆ ಏನಪ್ಪ ಅಂತಂದ್ರೆ ಸಕಾರಾತ್ಮಕ ವಾಕ್ಯಗಳು ಅಂತ ನಾವು ಕರಿತೀವಿ. ಈ ಸಕಾರಾತ್ಮಕ ವಾಕ್ಯಗಳನ್ನು ನಾವು ಟೆನ್ಸಸ್ಸಲ್ಲಿ ಯಾವ ರೀತಿಯಾಗಿ ಹೇಳ್ತೀವಿ, ಇದಕ್ಕೂ ಕೂಡ ಒಂದು ಫಾರ್ಮುಲಾ ಇದೆ. ಇದು ಯಾವ ರೀತಿಯಾಗಿ ಸ್ಟ್ರಕ್ಚರನ್ನು ಯೂಸ್ ಮಾಡ್ಕೋತೀವಿ ಅಂತಕ್ಕಂಥದ್ದನ್ನು ನೋಡ್ರಿ. ಫಸ್ಟ್ ಒನ್, ಲಿಸನ್ ಹಿಯರ್ ಸ್ಟೂಡೆಂಟ್ಸ್. ಇದರ ಸ್ಟ್ರಕ್ಚರನ್ನು ನೋಡ್ರಿ. ಸಬ್ಜೆಕ್ಟ್ ಪ್ಲಸ್ ಶಾಲ್ ಆರ್ ವಿಲ್ ಪ್ಲಸ್ ಹ್ಯಾವ್ ಪ್ಲಸ್ ಬೀನ್ ಪ್ಲಸ್ V1 ಪ್ಲಸ್ ING ಪ್ಲಸ್ ಆಬ್ಜೆಕ್ಟ್. ಇದೇನಪ್ಪ ಅಂತಂದ್ರೆ ಪಾಸಿಟಿವ್ ಸ್ಟೇಟ್ಮೆಂಟ್ಸಲ್ಲಿ ಬರ್ತಕ್ಕಂಥ ಒಂದು ಸ್ಟ್ರಕ್ಚರ್ ಆಗೈತಿ. ಇದೇ ಪ್ರಕಾರವಾಗಿ ನಾವು ಎಕ್ಸಾಂಪಲ್ಸ್ಗಳು ಅದಾವೋ ಇಲ್ಲೋ ಅಂತಕ್ಕಂಥದ್ದನ್ನು ನೋಡೋಣ. ಮತ್ತು ಈ ಸೂತ್ರವನ್ನು ಬಳಸಿಕೊಂಡು ನಾವು ಎಕ್ಸಾಂಪಲ್ಸ್ಗಳನ್ನು ಕ್ರಿಯೇಟ್ ಮಾಡ್ತೀವಿ. ಲಿಸನ್ ಹಿಯರ್ ಸ್ಟೂಡೆಂಟ್ಸ್. ಫಸ್ಟ್ ಒನ್ ಎಕ್ಸಾಂಪಲ್. ಐ ಶಾಲ್ ಹ್ಯಾವ್ ಬೀನ್ ರೈಟಿಂಗ್ ಲೆಟರ್. ನೋಡ್ರಿ, ಐ ಅಂತಕ್ಕಂಥದ್ದು ಏನಪ್ಪ ಆತಿಲ್ಲತ್ತಂದ್ರೆ ಸಬ್ಜೆಕ್ಟು, ಶಾಲ್ ದಿಸ್ ಈಸ್ ದ ಮೇನ್ ವರ್ಬ್, ಹ್ಯಾವ್ ಬೀನ್ ರೈಟ್ ಪ್ಲಸ್ ING ರೈಟಿಂಗ್, ಲೆಟರ್ ಆಬ್ಜೆಕ್ಟ್. ಓಕೆ, ಕರೆಕ್ಟ್ ಐತಲ್ಲ? ಐ ಶಾಲ್ ಹ್ಯಾವ್ ಬೀನ್ ರೈಟಿಂಗ್ ಲೆಟರ್. ಇದು ಕನ್ನಡದಲ್ಲಿ ನಾನು ಪತ್ರ ಬರೆಯುತ್ತಿರುತ್ತೇನೆ. ನಾನು ಪತ್ರ ಬರೆಯುತ್ತಿರುತ್ತೇನೆ. ಓಕೆ, ಗೊತ್ತೈತಲ್ಲ ವಿದ್ಯಾರ್ಥಿಗಳೇ? ಇದೇ ರೀತಿಯಾಗಿರ್ತಕ್ಕಂಥ ಎಕ್ಸಾಂಪಲ್ಸ್ಗಳನ್ನು ಕಲಿಯೋಣ. ನೆಕ್ಸ್ಟ್ ಒನ್ ಎಕ್ಸಾಂಪಲ್. ವಿ ಶಾಲ್ ಹ್ಯಾವ್ ಬೀನ್ ರೀಡಿಂಗ್ ಲೆಸನ್. ವಿ ಶಾಲ್ ಹ್ಯಾವ್ ಬೀನ್ ರೀಡಿಂಗ್ ಲೆಸನ್. ನಾವು ಪಾಠವನ್ನು ಓದುತ್ತಿರುತ್ತೇವೆ. ನಾವು ಪಾಠವನ್ನು ಓದುತ್ತಿರುತ್ತೇವೆ. ಆಫ್ಟರ್ವರ್ಡ್ಸ್, ಯು ವಿಲ್ ಹ್ಯಾವ್ ಬೀನ್ ಪ್ಲೇಯಿಂಗ್ ಕ್ರಿಕೆಟ್. ಯು ವಿಲ್ ಹ್ಯಾವ್ ಬೀನ್ ಪ್ಲೇಯಿಂಗ್ ಕ್ರಿಕೆಟ್. ನೀವು
ಕ್ರಿಕೆಟ್ ಆಡುತ್ತಿರುತ್ತೀರಿ. ನೀವು ಕ್ರಿಕೆಟ್ ಆಡುತ್ತಿರುತ್ತೀರಿ. ಓಕೆ, ಗೊತ್ತೈತಲ್ಲ ವಿದ್ಯಾರ್ಥಿಗಳೇ. ನೆಕ್ಸ್ಟ್ ಒನ್ ಎಕ್ಸಾಂಪಲ್. They will have been bringing sweet. They will have been bringing sweet. ಅವರು ಸಿಹಿ ತಿಂಡಿ ತರುತ್ತಿರುತ್ತಾರೆ. ಅವರು ಸಿಹಿ ತಿಂಡಿ ತರುತ್ತಿರುತ್ತಾರೆ. ನೆಕ್ಸ್ಟ್ ಒನ್. He will have been drinking tea. He will have been drinking tea. ಅವನು ಚಹಾ ಕುಡಿಯುತ್ತಿರುತ್ತಾನೆ. ಅವನು ಚಹಾ ಕುಡಿಯುತ್ತಿರುತ್ತಾನೆ. ನೆಕ್ಸ್ಟ್ ಒನ್ ಎಕ್ಸಾಂಪಲ್. She will have been singing song. She will have been singing song. ಅವಳು ಹಾಡು ಹಾಡುತ್ತಿರುತ್ತಾಳೆ. ಅವಳು ಹಾಡು ಹಾಡುತ್ತಿರುತ್ತಾಳೆ. ನೆಕ್ಸ್ಟ್ ಒನ್. It will have been raining in ಅರಬಾವಿ. ಅರಬಾವಿಯಲ್ಲಿ ಮಳೆ ಬರುತ್ತಿರುತ್ತದೆ. ಅರಬಾವಿಯಲ್ಲಿ ಮಳೆ ಬರುತ್ತಿರುತ್ತದೆ. ಓಕೆ, ಇವು ಏನಪ್ಪ ಅಂತಂದ್ರೆ ಪಾಸಿಟಿವ್ ಸ್ಟೇಟ್ಮೆಂಟ್ಸಲ್ಲಿ ನಾವು ಈ ಎಕ್ಸಾಂಪಲ್ಸ್ಗಳನ್ನು ನೋಡಿದ್ದೀವಿ. ಇವೇ ಎಕ್ಸಾಂಪಲ್ಸ್ಗಳನ್ನು ನಾವು ನೆಗೆಟಿವ್ ಅಂದರೆ ನಕಾರಾತ್ಮಕವಾಗಿ ಯಾವ ರೀತಿಯಾಗಿ ಪರಿವರ್ತನೆಯನ್ನು ಮಾಡ್ತೀವಿ ಅಂತಕ್ಕಂಥದ್ದನ್ನು ಕಲಿತುಕೊಳ್ಳೋಣ. ನೆಗೆಟಿವ್ ಸ್ಟೇಟ್ಮೆಂಟ್ಸಲ್ಲಿ ನಕಾರಾತ್ಮಕ ವಾಕ್ಯಗಳು ಅಂತ ನಾವು ಕರಿತೀವಿ. ಇಲ್ಲಿ ಶಾರ್ಟ್ ಫಾರ್ಮ್ ನೆಗೆಟಿವ್ಸ್ಗಳು ವಿಲ್ ಪ್ಲಸ್ ನಾಟ್ ಈಕ್ವಲ್ ಟು ವೋಂಟ್ ಅಂತಕ್ಕಂಥದ್ದನ್ನು ನಾವು ಬಳಸ್ತೀವಿ. ಶಾಲ್ ಪ್ಲಸ್ ನಾಟ್ ಈಕ್ವಲ್ ಟು ಶಾಂಟ್ ಅಂತಕ್ಕಂಥದ್ದನ್ನು ಬಳಸ್ತೀವಿ. ಓಕೆ, ಇದ್ರದ್ದು ಒಂದು ಸ್ಟ್ರಕ್ಚರನ್ನು ನೋಡೋಣ. ನೆಗೆಟಿವ್ ಫಾರ್ಮಲ್ಲಿ ಬರ್ತಕ್ಕಂಥ ಒಂದು ಸ್ಟ್ರಕ್ಚರ್ ಯಾವ ರೀತಿಯಾಗಿರ್ತೈತಪ್ಪ ಅಂತಂದ್ರೆ, ಲಿಸನ್ ಹಿಯರ್ ಸ್ಟೂಡೆಂಟ್ಸ್. ಸಬ್ಜೆಕ್ಟ್ ಪ್ಲಸ್ ಸ್ಯಾಂಟ್ ಆರ್ ಓನ್ ಪ್ಲಸ್ ಹ್ಯಾವ್ ಬೀನ್ V1 ಪ್ಲಸ್ ING ಪ್ಲಸ್ ಆಬ್ಜೆಕ್ಟ್. ಇದೇನು ಅಂತಂದರೆ ಇದು ಫ್ಯೂಚರ್ ಪರ್ಫೆಕ್ಟ್ ಕಂಟಿನ್ಯೂಸ್ ಟೆನ್ಸ್ದಲ್ಲಿ ಬರ್ತಕ್ಕಂಥ ನೆಗೆಟಿವ್ ಫಾರ್ಮ್ನ ಸ್ಟ್ರಕ್ಚರ್ ಇದಾಗೈತಿ. ನೆಗೆಟಿವ್ ಸ್ಟೇಟ್ಮೆಂಟ್ಸ್ ಮಾಡುವ ಒಂದು ಸೂತ್ರ ಇದು. ಓಕೆ, ಈ ಸೂತ್ರವನ್ನು ಬಳಸಿಕೊಂಡು ನಾವು ಎಕ್ಸಾಂಪಲ್ಸ್ಗಳನ್ನು ಕಲಿತುಕೊಳ್ಳೋಣ. ಫಸ್ಟ್ ಒನ್, ಲಿಸನ್ ಹಿಯರ್ ಸ್ಟೂಡೆಂಟ್ಸ್. I shan't have been writing letter. I shan't have been writing letter. ನಾನು ಪತ್ರ ಬರೆಯುತ್ತಿರುವುದಿಲ್ಲ. ನಾನು ಪತ್ರ ಬರೆಯುತ್ತಿರುವುದಿಲ್ಲ. ನೆಕ್ಸ್ಟ್ ಒನ್. We shan't have been reading lesson. ನಾವು ಪಾಠ ಓದುತ್ತಿರುವುದಿಲ್ಲ. ನಾವು ಪಾಠ ಓದುತ್ತಿರುವುದಿಲ್ಲ. ನೆಕ್ಸ್ಟ್ ಒನ್ ಎಕ್ಸಾಂಪಲ್. You won't have been playing cricket. You won't have been playing cricket. ನೀವು ಕ್ರಿಕೆಟ್ ಆಡುತ್ತಿರುವುದಿಲ್ಲ. They won't have been bringing sweet. They won't have been bringing sweet. ಅವರು ಸಿಹಿ ತಿಂಡಿಯನ್ನು ತರುತ್ತಿರುವುದಿಲ್ಲ. ಅವರು ಸಿಹಿ ತಿಂಡಿಯನ್ನು ತರುತ್ತಿರುವುದಿಲ್ಲ. ನೆಕ್ಸ್ಟ್ ಒನ್. He won't have been drinking tea. ಅವನು ಚಹಾ ಕುಡಿಯುತ್ತಿರುವುದಿಲ್ಲ. ಅವನು ಚಹಾ ಕುಡಿಯುತ್ತಿರುವುದಿಲ್ಲ. She won't have been singing song. ಅವಳು ಹಾಡು ಹಾಡುತ್ತಿರುವುದಿಲ್ಲ. ಅವಳು ಹಾಡು ಹಾಡುತ್ತಿರುವುದಿಲ್ಲ. ನೆಕ್ಸ್ಟ್ ಒನ್. It won't have been raining in ಅರಬಾವಿ. ಅರಬಾವಿಯಲ್ಲಿ ಮಳೆ ಬರುತ್ತಿರುವುದಿಲ್ಲ. ಅರಬಾವಿಯಲ್ಲಿ ಮಳೆ ಬರುತ್ತಿರುವುದಿಲ್ಲ. ಓಕೆ, ಗೊತ್ತೈತಲ್ಲ ವಿದ್ಯಾರ್ಥಿಗಳೇ. ಇವು ನೆಗೆಟಿವ್ ಸ್ಟೇಟ್ಮೆಂಟ್ಸಲ್ಲಿ ಎಕ್ಸಾಂಪಲ್ಸ್ಗಳು. ಇವೇ ಸೆಂಟೆನ್ಸ್ಗಳನ್ನು ತೆಗೆದುಕೊಂಡು ನಾವು ಇಂಟ್ರಾಗೇಟಿವ್ ಸ್ಟೇಟ್ಮೆಂಟ್ಸನ್ನು ಯಾವ ರೀತಿಯಾಗಿ ಮಾಡ್ತೀವಿ. ಇಂಟ್ರಾಗೇಟಿವ್ ಸ್ಟೇಟ್ಮೆಂಟ್ಸ್ ಅಂದರೆ ಪ್ರಶ್ನಾರ್ಥಕ ವಾಕ್ಯಗಳಂತ ನಾವು ಕರಿತೀವಿ. ನಾವು ಪ್ರಶ್ನೆಯನ್ನು ಕೇಳುವಾಗ ಯಾವ ರೀತಿಯಾಗಿ ಕೇಳ್ತೀವಿ. ಇಲ್ಲಿ ಇದಕ್ಕೂ ಕೂಡ ಒಂದು ಏನು ಬರ್ತೈತಿಪ್ಪ ಅಂತಂದ್ರೆ ಒಂದು ಸ್ಟ್ರಕ್ಚರ್ ಬರ್ತೈತಿ. ಲಕ್ಷ ಕೊಡ್ರಿ ಎಲ್ಲ ವಿದ್ಯಾರ್ಥಿಗಳು ಕೂಡ. ಶಾಲ್ ಆರ್ ವಿಲ್ ಪ್ಲಸ್ ಸಬ್ಜೆಕ್ಟ್ ಪ್ಲಸ್ ಹ್ಯಾವ್ ಬೀನ್ V1 ಪ್ಲಸ್ ING ಪ್ಲಸ್ ಆಬ್ಜೆಕ್ಟ್ ವಿತ್ ಕ್ವಶನ್ ಮಾರ್ಕ್. ದಿಸ್ ಈಸ್ ಮೋರ್ ಇಂಪಾರ್ಟೆಂಟ್. ಇಂಟ್ರಾಗೇಟಿವ್ ಸ್ಟೇಟ್ಮೆಂಟ್ಸಲ್ಲಿ ಸಬ್ಜೆಕ್ಟ್ ಬಿಫೋರ್ ಶಾಲ್ ಆರ್ ವಿಲ್ ಬರ್ತೈತಿ. ಕೊನೆಯದಾಗಿ ಆಬ್ಜೆಕ್ಟ್ ಜೊತೆಗೆ ಕಂಪಲ್ಸರಿ ಏನು ಬರ್ತೈತಿಪ್ಪ ಅಂತಂದ್ರೆ
ಇಲ್ಲಿ ಕ್ವಶನ್ ಮಾರ್ಕ್ ಬಂದಿರ್ತೈತಿ. ಓಕೆ, ಇವುಗಳಲ್ಲಿ ಕೂಡ ನಾವು ಎಕ್ಸಾಂಪಲ್ಸ್ಗಳನ್ನು ನೋಡೋಣ. ಓಕೆ, ಫಸ್ಟ್ ಒನ್, shall I have been writing letter? Shall I have been writing letter? ನಾನು ಪತ್ರ ಬರೆಯುತ್ತಿರಬಹುದೇ? ನಾನು ಪತ್ರ ಬರೆಯುತ್ತಿರಬಹುದೇ? ನೆಕ್ಸ್ಟ್ ಒನ್, shall we have been reading book? Shall we have been reading book? ನಾವು ಪಾಠ ಓದುತ್ತಿರಬಹುದೇ? ನಾವು ಪಾಠ ಓದುತ್ತಿರಬಹುದೇ? ನೆಕ್ಸ್ಟ್ ಒನ್, will you have been playing cricket? Will you have been playing cricket? ನೀವು ಕ್ರಿಕೆಟ್ ಆಡುತ್ತಿರಬಹುದೇ? ನೀವು ಕ್ರಿಕೆಟನ್ನು ಆಡುತ್ತಿರಬಹುದೇ? Will they have been bringing sweet? ಅವರು ಸಿಹಿ ತಿಂಡಿಯನ್ನು ತರುತ್ತಿರಬಹುದೇ? ಅವರು ಸಿಹಿ ತಿಂಡಿಯನ್ನು ತರುತ್ತಿರಬಹುದೇ? ನೆಕ್ಸ್ಟ್ ಒನ್, ವಿಲ್ ಹಿ ಹ್ಯಾವ್ ಬಿನ್ ಡ್ರಿಂಕಿಂಗ್ ಟೀ? ಅವನು ಚಹಾ ಕುಡಿಯುತ್ತಿರಬಹುದೇ? ವಿಲ್ ಹಿ ಹ್ಯಾವ್ ಬಿನ್ ಡ್ರಿಂಕಿಂಗ್ ಟೀ? ಅವನು ಚಹಾ ಕುಡಿಯುತ್ತಿರಬಹುದೇ? ನೆಕ್ಸ್ಟ್ ಒನ್, ವಿಲ್ ಸಿ ಹ್ಯಾವ್ ಬಿನ್ ಸಿಂಗಿಂಗ್ ಸಾಂಗ್? ಅವಳು ಹಾಡು ಹಾಡುತ್ತಿರಬಹುದೇ? ಅವಳು ಹಾಡು ಹಾಡುತ್ತಿರಬಹುದೇ? ನೆಕ್ಸ್ಟ್ ಒನ್, ಕೊನೆಯದಾಗಿರ್ತಕ್ಕಂಥ ಎಕ್ಸಾಂಪಲ್ಲು, ವಿಲ್ ಇಟ್ ಹ್ಯಾವ್ ಬೀನ್ ರೇನಿಂಗ್ ಇನ್ ಅರಬಾವಿ? ವಿಲ್ ಇಟ್ ಹ್ಯಾವ್ ಬೀನ್ ರೇನಿಂಗ್ ಇನ್ ಅರಬಾವಿ? ಅರಬಾವಿಯಲ್ಲಿ ಮಳೆ ಬರುತ್ತಿರಬಹುದೇ? ಅರಬಾವಿಯಲ್ಲಿ ಮಳೆ ಬರುತ್ತಿರಬಹುದೇ? ಲಿಸನ್ ಹಿಯರ್ ಸ್ಟೂಡೆಂಟ್ಸ್, ಇದೇ ರೀತಿಯಾಗಿರ್ತಕ್ಕಂಥ ಎಕ್ಸಾಂಪಲ್ಸ್ಗಳನ್ನು ನೀವು ಕೂಡ ಸಾಕಷ್ಟು ವರ್ಬ್ಸ್ಗಳಿವೆ, ಅವುಗಳನ್ನು ಯೂಸ್ ಮಾಡಿಕೊಂಡು ನೀವು ಇದೇ ರೀತಿಯಾಗಿರ್ತಕ್ಕಂಥ ಪ್ರತಿಯೊಂದು ಟೆನ್ಸಸ್ಗೆ ಎಕ್ಸಾಂಪಲ್ಸ್ಗಳನ್ನು ಓನಾಗಿ ಕ್ರಿಯೇಟ್ ಮಾಡಿ, ನಿಮಗೂ ಕೂಡ ಬಹಳಷ್ಟು ಅರ್ಥವಾಗುತ್ತೆ. ಓಕೆ, ಇದು ಏನಪ್ಪ ಅಂತಂದ್ರೆ ಇಂಟ್ರಾಗೇಟಿವ್ ಸ್ಟೇಟ್ಮೆಂಟ್ಸ್, ಇದು ಪಾಸಿಟಿವ್ ಆಗಿದೆ. ನೆಗೆಟಿವಲ್ಲಿ ನೀವೇ ಕೂಡ ಚೇಂಜ್ ಮಾಡ್ಕೋಬಹುದು. ಓಕೆ, ಶಾಲ್ ಇದೆಯಲ್ಲ, ಶಂಟ್ ಐ ಹ್ಯಾವ್ ಬಿನ್ ರೈಟಿಂಗ್ ಲೆಟರ್, ದಿಸ್ ಟೈಪ್. ಓಕೆ, ಎಲ್ಲರಿಗೂ ಕೂಡ ಅರ್ಥವಾಗಿದೆ ಅಂತ ಅನ್ಕೋತೀನಿ ಇವತ್ತಿನ ಕ್ಲಾಸು. ಓಕೆ, ಏನಾದರೂ ನಿಮಗೆ ಡೌಟ್ಸ್ಗಳಿದ್ರೆ, ನಿಮಗೆ ಯಾವುದಾದ್ರೂ ಕ್ಲಾಸ್ ಮಾಡಬೇಕಾಗಿದ್ದರೆ ಕಾಮೆಂಟ್ ಮುಖಾಂತರ ತಿಳಿಸಿ. ನೀವೆಲ್ಲರೂ ಕೂಡ ಈ 12 ಟೆನ್ಸ್ಗಳನ್ನು ನೋಟ್ಸ್ ಮಾಡಿಟ್ಕೊಡ್ರಿ, ಮತ್ತೆ ಕ್ಲಾಸನ್ನು ನೋಡಿ ನೀವು ಕೂಡ ಅರ್ಥ ಮಾಡಿಕೊಡ್ರಿ ಅಂತ ಹೇಳ್ತಾ ಇವತ್ತಿನ ಟೆನ್ಸಸ್ ಕ್ಲಾಸನ್ನು ಪೂರ್ಣವಾಗಿ ಗೊಳಿಸ್ತಾ ಇದ್ದೀನಿ. ಓಕೆ, ಎಲ್ಲರಿಗೂ ನಮಸ್ಕಾರ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಮೈ ಚಾನಲ್.